ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ. ಸೊ ಇವತ್ತು ಎಕ್ಸರ್ಸೈಸ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಎಕ್ಸರ್ಸೈಸಲ್ಲಿ ಎರಡು ವಿಧಾನ ಇರ್ತವೆ. ಒಂದು ಕಾರ್ಡಿಯಾಕ್ ಎಕ್ಸರ್ಸೈಸ್ ಅಂತ, ಅದು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಒಂದು ಎಕ್ಸರ್ಸೈಸ್. ಅದು ಬ್ರಿಸ್ಕ್ ವಾಕ್ ಆಗಿರ್ಬೋದು, ರೆಗ್ಯುಲರ್ ವಾಕ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಅಥವಾ ಇದೇನು ಔಟ್ಡೋರ್ ಸ್ಪೋರ್ಟ್ಸ್ ಅಂತೀವಲ್ಲ ಅದೇ ಇರ್ಬೋದು. ಅವೆಲ್ಲವೂ ನಮ್ಮ ಹೃದಯ ಬಡಿತವನ್ನು ಹೆಚ್ಚು ಮಾಡಿ ಹೃದಯಕ್ಕೆ ಅವು ಎಕ್ಸರ್ಸೈಸ್ ಅಂತ, ಅದು ಕಾರ್ಡಿಯಾಕ್ ಎಕ್ಸರ್ಸೈಜ್. ಸೊ ಬರೀ ಕಾರ್ಡಿಯಾಕ್ ಎಕ್ಸರ್ಸೈಸ್ ಮಾಡೋದ್ರಿಂದ ಪರಿಪೂರ್ಣವಾದಂಥ ಎಕ್ಸರ್ಸೈಸ್ ಆಗೋದಿಲ್ಲ. ಅದ್ರ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಅಂತ ಇನ್ನೊಂದು ಅದು ಮಾಡಬೇಕಾಗುತ್ತೆ. ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಏನಪ್ಪ ಅಂದರೆ, ಈ ಸ್ಟ್ರೆಂತ್ ಟ್ರೈನಿಂಗಲ್ಲಿ ನೀವು ಬಾಡಿ ವೇಟ್ ಯೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡೋದಾಗಲಿ, ಸ್ಟ್ರೆಚಿಂಗ್ ಮಾಡೋದಾಗಲಿ, ಆಮೇಲೆ ಜಿಮ್ಮಲ್ಲಿ ವೇಟ್ಸ್ ಯೂಸ್ ಮಾಡಿ ಎಕ್ಸರ್ಸೈಸ್ ಮಾಡ್ತಾರಲ್ಲ, ಈ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸಲ್ಲಿ ಮಾಂಸಖಂಡಗಳು ಮತ್ತು ಮೂಳೆಗಳನ್ನು ಗಟ್ಟಿ ಮಾಡುವಂಥ ಒಂದು ಎಕ್ಸರ್ಸೈಸ್. ಸೊ ಕಾರ್ಡಿಯಾಕ್ ಮತ್ತು ಹೃದಯವನ್ನು ಗಟ್ಟಿ ಮಾಡಿಕೊಳ್ಳೋದು, ಮಾಂಸಖಂಡ ಮತ್ತು ಮೂಳೆಗಳನ್ನು ಗಟ್ಟಿ ಮಾಡಿಕೊಳ್ಳುವಂಥ ಎಕ್ಸರ್ಸೈಸ್ ಮಾಡಿದಾಗ ಏನಾಗುತ್ತೆ, ಅದು ಪರಿಪೂರ್ಣವಾದ ಒಂದು ಎಕ್ಸರ್ಸೈಸ್ ಆಗುತ್ತೆ. ಅಲ್ಲಿಗೆ ನಮ್ಮ ದೇಹ ಸದೃಢವಾಗುತ್ತದೆ. ನಾವು ಎಷ್ಟು ಪ್ರೆಷರ್ ಕೊಡ್ತೀವಲ್ಲ ದೇಹಕ್ಕೆ, ಅಷ್ಟು ದೇಹ ಗಟ್ಟಿಯಾಗಿ ಹೊರಹೊಮ್ಮುತ್ತೆ. ಅವಾಗ ನಿಮಗೆ ಒಂದು ಸ್ಟ್ರೆಂತ್ ಸಿಗುತ್ತೆ. ಸೊ ಯಾವತ್ತು ನೀವು ಎಕ್ಸರ್ಸೈಸ್ ಮಾಡಬೇಕಂದ್ರೆ ಕಾರ್ಡಿಯಾಕ್ ಎಕ್ಸರ್ಸೈಸ್ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸು ಮಾಡಿ. ಅದು ಅಲ್ಲಿಗೆ ಪರಿಪೂರ್ಣತೆ ಆಗುತ್ತೆ. ನೋ ಎಕ್ಸರ್ಸೈಸ್ ಇಸ್ ಕಂಪ್ಲೀಟ್ ವಿತೌಟ್ ಸ್ಟ್ರೆಂತ್ ಟ್ರೈನಿಂಗ್. ಸೊ ಕಾರ್ಡಿಯೋ ಪ್ಲಸ್ ಸ್ಟ್ರೆಂತ್ ಟ್ರೈನಿಂಗ್ ಈಸ್ ಎಕ್ಸರ್ಸೈಸ್.